ನೀವು JNM ಎಕ್ಸಾಮಿನೇಷನ್ ಫಸ್ಟ್ ಟೈಮ್ ಬರಿತಾ ಇದ್ದೀರಾ ಅಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು JNM ಎಕ್ಸಾಮಿನೇಷನ್ ಬುಕ್ಲೆಟ್ ಹೇಗಿರುತ್ತೆ ಅದರದೊಂದು ಪ್ರಿವ್ಯೂ ನೋಡ್ಕೊಳ್ಳೋಣ, ಮತ್ತು ನೀವು ಅದನ್ನು ಹೇಗೆ ಫಿಲ್ ಮಾಡಬೇಕು, ಓಕೆ. ಸೊ ಯಾವ ಪೆನ್ ಯೂಸ್ ಮಾಡಬೇಕು, ಹೇಗೆ ನೀವು ಬಬಲಿಂಗ್ ಮಾಡಬೇಕು ಅಂತ ಪ್ರತಿಯೊಂದು ಈ ವಿಡಿಯೋದಲ್ಲಿ ನಾವು ನೋಡೋಣ. ಎಕ್ಸಾಮ್ ಹಾಲ್ನಲ್ಲಿ ನೀವು ಕೆಲವೊಂದಷ್ಟು ಮಿಸ್ಟೇಕ್ಗಳನ್ನು ಮಾಡಬಾರ್ದು ಅಂದರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಫಸ್ಟ್ ನಿಮ್ಮ ಬುಕ್ಲೆಟ್ ಆನ್ಸರ್ ಬುಕ್ಲೆಟ್ ನಿಮಗೆ ಕೊಡ್ತಿದ್ದ ಕೂಡಲೇ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ಸ್ಗಳಿರ್ತವೆ, ಅದು ನಿಮಗೆ ಓದೋಕ್ಕೆ ಟೈಮೇ ಸಿಗೋದಿಲ್ಲ ಅಥವಾ ಓದಿದ್ರು ಕೂಡ ಸರಿಯಾಗಿ ಅರ್ಥ ಆಗೋದಿಲ್ಲ, ಯಾಕಂದರೆ ಸ್ಟ್ರೆಸ್ ಇರುತ್ತೆ ಎಕ್ಸಾಮ್ದು. ಓಕೆ, ಸೊ ನಿಮಗೆ ಕೊಡ್ತಿದ್ದ ಕೂಡಲೇ ಇಲ್ಲೊಂದು ಬಾರ್ಕೋಡ್ ಇರುತ್ತೆ. ಸೊ ಬಾರ್ಕೋಡನ್ನು ನಾನು ತೋರಿಸ್ತಾ ಇಲ್ಲ, ಯಾಕಂದರೆ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಬೋಲ್ಡ್ ಲೆಟ್ರಲ್ಲಿ ಕಾಣಿಸುತ್ತೆ, ನೋ ಎಡಿಷ್ನಲ್ ಸೀಟ್ಸ್ ಆರ್ ಗಿವನ್. ಓಕೆ, ಅಂದರೆ ನಿಮಗೆ ಎಡಿಷ್ನಲ್ ಸೀಟ್ಸ್ ಕೊಡೋದಿಲ್ಲ, ಇದೊಂದು ಬುಕ್ಲೆಟ್ ಕೊಡ್ತಾರೆ, ಮುಗೀತು. ನೆಕ್ಸ್ಟ್, ದಿಸ್ ಫಾರ್ಮ್ ವಿಲ್ ಬಿ ಸ್ಕ್ಯಾನಡ್, ಅಂದರೆ ಈ ಫಾರ್ಮ್ ಏನಾಗುತ್ತೆ, ಸ್ಕ್ಯಾನ್ ಆಗುತ್ತೆ, ಅಂದರೆ ನಿಮ್ಮ ಬುಕ್ಲೆಟ್ ಫುಲ್ ಏನಾಗುತ್ತೆ, ಸ್ಕ್ಯಾನ್ ಮಾಡಲಾಗುತ್ತೆ. ಓಕೆ, ಮತ್ತು ಫಿಲ್ ದಿಸ್ ಫಾರ್ಮ್ ನೀಟ್ಲಿ ವಿತ್ ಬ್ಲ್ಯಾಕ್ ಇಂಕ್ ಬಾಲ್ ಪೆನ್, ಅಂದರೆ ಬ್ಲ್ಯಾಕ್ ಪೆನ್ನಿಂದ ಓನ್ಲಿ ನೀವು ಫಿಲ್ ಮಾಡಬೇಕು. ಓಕೆ, ಸೊ ಹೇಗೆ ಫಾರ್ಮ್ ಫಿಲ್ ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ನೆಕ್ಸ್ಟ್, ಫಿಲ್ ದಿಸ್ ಫಾರ್ಮ್ ಇನ್ ಕ್ಯಾಪಿಟಲ್ ಲೆಟರ್ ಓನ್ಲಿ. ಓಕೆ, ಏನಂತ ಹೇಳಿದ್ದಾರೆ, ಕ್ಯಾಪಿಟಲ್ ಲೆಟರ್ ಅಷ್ಟೇ ಇಡಬೇಕು. ನೆಕ್ಸ್ಟ್, ಡು ನಾಟ್ ಫೋಲ್ಡ್ ಮಾಡಬೇಡಿ. ಓಕೆ, ನೆಕ್ಸ್ಟ್, ಪ್ಲೀಸ್ ಡಾರ್ಕನ್ ದಿ ಅಪ್ರೋಪ್ರಿಯೇಟ್ ಸರ್ಕಲ್, ರಿಜಿಸ್ಟರ್ ನಂಬರ್, ಡೇಟ್, QP ಕೋಡ್, ಅಂದರೆ ಹೇಗೆ ನೀವು ಬಬಲ್ ಮಾಡಬೇಕು, ಡಾರ್ಕ್ ಮಾಡಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್, ರಾಂಗ್ ಡಾರ್ಕ್ನಿಂಗ್ ಮಾಡಬಾರ್ದು, ಅಂದರೆ ಬಬಲಿಂಗ್ ರಾಂಗ್ ಮಾಡಬಾರ್ದು, ಸೊ ಅದು ಇನ್ವ್ಯಾಲಿಡ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಸೊ ಇದೆಲ್ಲ ಫಿಲ್ ಮಾಡೋದನ್ನ ಹೇಳ್ಕೊಡ್ತೀನಿ. ನೆಕ್ಸ್ಟ್, ದಿ ಆನ್ಸರ್ ಮಸ್ಟ್ ಬಿ ಲೆಜಿಬಲಿ ರಿಟನ್ ಇನ್ ಬ್ಲ್ಯಾಕ್ ಇಂಕ್ ಬಾಲ್ ಪೆನ್, ಅಂದರೆ ಬ್ಲ್ಯಾಕ್ ಪೆನ್ನಿಂದ ಅಷ್ಟೇ ನೀವು ಆನ್ಸರ್ ಬರಿಬೇಕು. ನೆಕ್ಸ್ಟ್, ಆನ್ಸರ್ ಶುಡ್ ಬಿ ಬಿಗಿನ್ ಆನ್ ಫ್ರೆಶ್ ಪೇಜ್. ಎಟ್ ದಿ ಎಂಡ್ ಆಫ್ ಈಚ್ ಆನ್ಸರ್ ಡ್ರಾ ಅ ಹಾರಿಜಾಂಟಲ್ ಲೈನ್ ಯೂಸಿಂಗ್ ಪೆನ್ಸಿಲ್ ಓನ್ಲಿ. ಓಕೆ, ಅಂದರೆ ನೀವು ಎಕ್ಸಾಮಿನೇಷನ್ಗೆ ಏನೇನು ತೊಗೊಂಡು ಹೋಗಬೇಕು, ಪೆನ್, ಬ್ಲ್ಯಾಕ್ ಪೆನ್, ಪೆನ್ಸಿಲ್, ಸ್ಕೇಲ್. ಓಕೆ, ನೀವೇನು ತೊಗೊಂಡು ಹೋಗಬೇಕು, ಪೆನ್ಸಿಲ್, ಸ್ಕೇಲ್ ಕೂಡ ತೊಗೊಂಡು ಹೋಗಬೇಕು. ಯಾಕಂದರೆ ಸೊ ಆನ್ಸರ್ ಏನು ಮಾಡಬೇಕು, ಫ್ರೆಶ್ ಪೇಜಲ್ಲಿ ಬಿಗಿನ್ ಮಾಡಬೇಕು, ಅಂದರೆ ಒಂದು ಹೊಸ ಪೇಜಲ್ಲಿ ಬಿಗಿನ್ ಮಾಡಬೇಕು. ಸೊ ಇದೊಂದು ಪೇಜ್ ಇದೆ ಅಂದ್ಕೊಳ್ಳೋಣ. ಸೊ ನಿಮ್ಮ ಆನ್ಸರ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಅಂದರೆ ಇಲ್ಲಿ ನೀವು ಆನ್ಸರ್ ಸ್ಟಾರ್ಟ್ ಮಾಡಬಾರ್ದು. ಓಕೆ, ಸೊ ಅದು 4 ಮಾರ್ಕ್ಸಿಂದ ಆನ್ಸರ್ ಇತ್ತು ಅಥವಾ ದೊಡ್ಡ ಆನ್ಸರ್ ಇತ್ತು ಅಂದರೆ ನೆಕ್ಸ್ಟ್ ಪೇಪರಿಗೆ ಸ್ಟಾರ್ಟ್ ಮಾಡಬೇಕು. ಸರ್ 1 ಮಾರ್ಕ್ಸಿಂದ ಏನು ಮಾಡಬೇಕು, ಮಲ್ಟಿಪಲ್ ಚಾಯ್ಸ್ ಏನು ಮಾಡಬೇಕು ಅಂದರೂ ಅದನ್ನು ನೀವು ಬರಿಬೋದು. ಓಕೆ, 1 ಪೇಜಸಲ್ಲಿ 2-3 ಆನ್ಸರ್ ನೀವು ಬರಿಬೋದು. ಬಟ್ ಆ್ಯಕ್ಚುಲಿ 4 ಮಾರ್ಕ್ಸಿಂದ ಇರುತ್ತೆ, 7 ಮಾರ್ಕ್ಸಿಂದ ಇರುತ್ತೆ ಅಲ್ಲ. ಸೊ ಆ ಕ್ವಶನ್ಸ್ಗಳು ನೀವು ಒಂದೇ ಪೇಜಲ್ಲಿ ಬರೆದ್ರೆ ಸರಿಯಾಗಿ ಆಗೋದಿಲ್ಲ, ಇನ್ವಿಜಿಲೇಷನಲ್ಲಿ ಏನಾರ ಪ್ರಾಬ್ಲಮ್ ಆಗ್ಬೋದು. ಓಕೆ, ಸೊ ನಿಮಗೆ ಕಡಿಮೆ ಮಾರ್ಕ್ಸ್ ಕೂಡ ಬರ್ಬೋದು. ಅದಕ್ಕೋಸ್ಕರ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇದರಲ್ಲಿ ನೋಡಿ, ಆನ್ಸರ್ ಶುಡ್ ಬಿ ಬಿಗಿನ್ ಆನ್ ಫ್ರೆಶ್ ಪೇಜಲ್ಲಿ ಆನ್ಸರ್ ಬರಿಬೇಕು. ಎಟ್ ದಿ ಎಂಡ್ ಆಫ್ ಈಚ್ ಆನ್ಸರ್ ಡ್ರಾ ಅ ಹಾರಿಜಾಂಟಲ್ ಲೈನ್, ಅಂದರೆ ನಿಮ್ಮ ಆನ್ಸರ್ ಮುಗಿಯುತ್ತೆ ಅಲ್ಲ, ಕಂಪ್ಲೀಟ್ ಆಗುತ್ತೆ ಅಲ್ಲ. ಸೊ ಅಲ್ಲಿ ನಾವು ಹಾರಿಜಾಂಟಲ್ ಲೈನ್ ಪೆನ್ಸಿಲಿಂದ ಹಾಕಬೇಕು, ಸ್ಕೇಲಿಂದ ಪೆನ್ಸಿಲಿಂದ ನಾವು ಹಾರಿಜಾಂಟಲ್ ಅಂದರೆ ಈ ಥರ ಒಂದು ಲೈನ್ ಹಾಕಬೇಕು, ಯಾಕಂದರೆ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿಗೆ ತನಕ ಆನ್ಸರ್ ಎಂಡ್ ಆಗಿದೆ ಅಂತ. ಓಕೆ, ನೆಕ್ಸ್ಟ್, ರೈಟ್ ಆನ್ಸರ್ ಆನ್ ಬೋತ್ ಸೈಡ್ ಆಫ್ ದಿ ಪೇಜ್. ಹೌದು ಸರ್, 2 ಸೈಡ್ ಇರುತ್ತೆ ಅಲ್ಲ ಪೇಜ್, 2 ಸೈಡಲ್ಲಿ ಬರಿಬೇಕು. ನೆಕ್ಸ್ಟ್, ರೈಟ್ ಕರೆಕ್ಟ್ ನಂಬರ್ ಆ್ಯಂಡ್ ಸಬ್ ಡಿವಿಷನ್ ಇಫ್ ಆಫ್ ದಿ ಕ್ವಶನ್ಸ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಮಾರ್ಜಿನ್ ಎಟ್ ದಿ ಬಿಗಿನಿಂಗ್ ಆಫ್ ಈಚ್ ಆನ್ಸರ್. ಓಕೆ, ಸೊ ಅಂದರೆ ನೀವು ಆನ್ಸರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈ ಲೆಫ್ಟ್ ಹ್ಯಾಂಡ್ ಅಂದರೆ ಸೊ ಈ ಸೈಡ್, ಸೊ ಇಲ್ಲಿ ಫಸ್ಟ್ ಕ್ವಶನ್ ಬರಿಬೇಕು, ನಾವು ಹೇಳ್ಕೊಡ್ತೀನಿ ನಾನು ನಿಮಗೆ. ಓಕೆ, ಹೇಗೆ ಬರಿಬೇಕಂತ. ನೆಕ್ಸ್ಟ್, ದಿ ಮೇನ್ ಆನ್ಸರ್ ಬುಕ್ಲೆಟ್ ಹ್ಯಾಸ್ 40 ಪೇಜಸ್ ಇರೋದಿಲ್ಲ, 38 ಪೇಜಸ್ ಇರ್ತವೆ. ಓಕೆ, ಸೊ ಇದರೊಳಗಡೆ ಹೆಚ್ಚು ಕಡಿಮೆ ನಿಮಗೆ ಪೇಜಸ್ ಬಂದರೆ ನೀವು ನಿಮ್ಮ ಇನ್ವಿಜಿಲೇಟರ್ ಮಾಡ್ತಾ ಇರ್ತಾರಲ್ಲ ಟೀಚರ್, ಆ ಟೀಚರ್ಗೆ ನೀವು ಹೇಳಬೇಕು. ನೆಕ್ಸ್ಟ್, ಡು ನಾಟ್ ಲೀವ್ ಎನಿ ಪೇಜಸ್ ಅನ್ಯೂಸ್ಡ್ ಬಿಟ್ವೀನ್ ದಿ ಆನ್ಸರ್. ಸೊ ಭಾಳ ಸ್ಟೂಡೆಂಟ್ ಏನು ಮಾಡ್ತಾರೆ, ಸೊ ಫಸ್ಟ್ ಪೇಪರಿಗೆ ಆನ್ಸರ್ ಬರೀತಾರೆ, ಮತ್ತು ಥರ್ಡ್ ಪೇಜಿಗೆ ಸ್ಟಾರ್ಟ್ ಆಗ್ತಾರೆ, ಸೆಕೆಂಡ್ ಪೇಜ್ ಹಾಗೆ ಬ್ಲ್ಯಾಂಕ್ ಬಿಡ್ತಾರೆ, ನಾ ಆನ್ಸರ್ ಆಮೇಲೆ ಬರಿತೀನಿ ಅಂತ. ಸೊ ಆ ಥರ ನೀವು ಬಿಡಬಾರ್ದು. ಓಕೆ, ನೆಕ್ಸ್ಟ್, ಡು ನಾಟ್ ಟಿಯರ್ ಆಫ್ ಎನಿ ಪೇಜಸ್ ಫ್ರಮ್ ದಿ ಮೇನ್ ಬುಕ್ಲೆಟ್. ಹೌದು ಸರ್, ಆನ್ಸರ್ ರಾಂಗ್ ಆಗಿದೆ ಅಂತ ಯಾವುದೇ ಒಂದು ಪೇಪರ್ ನೀವು ಟಿಯರ್ ಮಾಡಬಾರ್ದು, ಹರಿಬಾರ್ದು. ನೆಕ್ಸ್ಟ್, ಪುಟ್ X marks across the unused or blank pages in the book ಕಂಪಲ್ಸರಿ, ಅಂದರೆ ನಿಮ್ಮ ಹತ್ರ
ಲಾಸ್ಟಲ್ಲಿ 2 ಪೇಜಸ್ ಅನ್ಯೂಸ್ಡ್ ಇದ್ದಾವೆ. ಸೊ ಅನ್ಯೂಸ್ಡ್ ಇದ್ದರೆ ಅದನ್ನು ನೀವು ಈ ಥರ ಎಕ್ಸ್ ಹಾಕಬೇಕು. ನೆಕ್ಸ್ಟ್ ಕ್ಯಾಂಡಿಡೇಟ್ ಶುಡ್ ಹ್ಯಾಂಡ್ ಓವರ್ ಆನ್ಸರ್ ಟು ದಿ ಎಕ್ಸಾಮಿನೇಷನ್ ಹಾಲ್. ಓಕೆ, ಸೊ ಅಂದರೆ ಆ ಎಕ್ಸಾಮಿನೇಷನ್ ಹಾಲ್ ನೀವು ಲೀವ್ ಮಾಡೋಕ್ಕಿಂತ ಮೊದಲು ನಿಮ್ಮ ಇನ್ವಿಜಿಲೇಟ್ರಿಗೆ ಅದು ಕೊಡಬೇಕು. ಸೊ ಇದೆಲ್ಲ ಅವ್ರು ಏನು ಮಾಡ್ತಾರೆ, ಇನ್ವಿಜಿಲೇಷನ್ ಮಾಡೋರು ವೆರಿಫೈ ಮಾಡ್ತಾರೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ. ಸೊ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಕ್ಯೂ ಪಿ ಕೋಡ್. ಓಕೆ, ಕ್ಯೂ ಪಿ ಕೋಡ್ ಏನಿದೆ ಅದು ಫಿಲ್ ಮಾಡಬೇಕಾಗುತ್ತೆ. ಮತ್ತು ನೀವು ಆನ್ಸರ್ ಎಷ್ಟು ಮಾಡ್ತಿರಲ್ಲ, ಕ್ವಶನ್ ಆನ್ಸರ್ಡ್, ಓಕೆ, ಟು ಬಿ ಫಿಲ್ಡ್ ಬೈ ದಿ ಕ್ಯಾಂಡಿಡೇಟ್ ಮ್ಯಾಂಡೇಟರಿ. ಕ್ವಶನ್ ಆನ್ಸರ್ಡ್ ಡಾರ್ಕ್ ಮಾಡಬೇಕು. ಅಂದರೆ ಸೊ ನೀವು ಫಸ್ಟ್ ಕ್ವಶನ್ ಆನ್ಸರ್ ಮಾಡಿರಾ, ಸೊ ಫಸ್ಟನ್ನು ನಾನು ಇಲ್ಲಿ ಡಾರ್ಕ್ ಮಾಡ್ತೀನಿ. ಓಕೆ, ಸೆಕೆಂಡ್ ಕ್ವಶನ್ ನೀವು ಅಟೆಂಪ್ಟ್ ಮಾಡಿರಾ, ಅದು ಕೂಡ ನಾನು ಇಲ್ಲಿ ಮಾಡ್ತೀನಿ. ಥರ್ಡ್ ಬರೆದಿರ, ಸೊ ನೀವು ಎಷ್ಟು ಆನ್ಸರ್ ಬರಿತಿರಲ್ಲ, ಎಷ್ಟು ಕ್ವಶನ್ಸ್ ಅಟೆಂಪ್ಟ್ ಮಾಡ್ತಿರಲ್ಲ, ಸೊ ಅಷ್ಟು ನಾವು ಏನು ಮಾಡಬೇಕು ಇಲ್ಲಿ ಡಾರ್ಕ್ ಮಾಡಬೇಕು. ಓಕೆ, ಸೊ ಫಸ್ಟ್ ಮಾಡೀನಿ ನಾನು, ಸೆಕೆಂಡ್ ಮಾಡಿ, ಈ ಥರ ನೀವು ಫುಲ್ಲಿ ಡಾರ್ಕ್ ಮಾಡಬೇಕು. ಓಕೆ, ಸೊ ಡಾರ್ಕನ್ನಂದರೆ ಸುಮ್ಮನೆ ಈ ಥರ ಮಾಡಿಬಿಡೋದಿಲ್ಲ. ಓಕೆ, ಸೊ ಇದ್ರ ಒಳಗಡೆ ನಾನು ಏನು ಮಾಡಬೇಕು, ಸೊ ಫುಲ್ಲಿ ನಾನು ಡಾರ್ಕ್ ಮಾಡಬೇಕು ಈ ಥರ. ಅದು ಒಂದು ಬಬಲ್ ಇರುತ್ತೆ, ಅದರ ಒಳಗಡೆ ಫುಲ್ಲಿ ನೀವು ಡಾರ್ಕ್ ಮಾಡಬೇಕು ಈ ಥರ. ಓಕೆ, ಸೊ ಎಷ್ಟು ನೀವು ಆನ್ಸರ್ ಮಾಡಿದ್ದಿರಲ್ಲ ಅಷ್ಟೆಲ್ಲ ನಾವು ಏನು ಮಾಡಬೇಕು ಇಲ್ಲಿ ಡಾರ್ಕ್ ಮಾಡಬೇಕು, ಫುಲ್ಲಿ ಡಾರ್ಕ್ ಮಾಡಬೇಕು. ಓಕೆ, ಸಾರಿ ಇಲ್ಲಿ ಬರೋದಿಲ್ಲ, ಅದು ಬಬಲ್ ಎಲ್ಲಿರುತ್ತೆಲ್ಲ ಅಲ್ಲಿ ನಾವು ಮಾಡಬೇಕು. ಓಕೆ, ಸೊ ನಾನು 25 ಆನ್ಸರ್ ಮಾಡೀನಿ, 25 ನಾನು ಮಾಡೀನಿ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಕ್ಯೂ ಪಿ ಕೋಡ್ ಇರುತ್ತೆ. ಓಕೆ, ಸೊ ಕ್ಯೂ ಪಿ ಕೋಡ್ ಏನಿದೆ 1 2 3 4 ಎಕ್ಸಾಂಪಲ್ ತೊಗೊಳ್ಳೋಣ. 1 2 3 4. ಓಕೆ, ಸೊ ಬಬಲಿಂಗ್ ನಾ ಹೇಗೆ ಮಾಡಬೇಕಂದ್ರೆ 1 ಕೆಳಗಡೆ 1 ಈ ಥರ. ಓಕೆ, ಸೊ 2 ಕೆಳಗಡೆ 2, 3 ಕೆಳಗಡೆ 3, 4 ಕೆಳಗಡೆ 4. ಓಕೆ, ಸೊ ಈ ಥರ 1 2 3 4. ಸೊ ಕ್ಯೂ ಪಿ ಕೋಡ್ ಏನಿದೆ 1 2 3 4 ಈ ಥರ ಇದೆ. ಓಕೆ, ಸೊ ಇಲ್ಲಿ ಕೂಡ ನಿಮ್ಗೆ ಏನು ಬರುತ್ತೆ, ಇಲ್ಲಿ ಬಾರ್ಕೋಡ್ ಬಂದಿರುತ್ತೆ, ಇಲ್ಲಿ ಕೂಡ ಬಾರ್ಕೋಡ್ ಬಂದಿರುತ್ತೆ. ಸೊ ಆ ಬಾರ್ಕೋಡನ್ನು ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಇಲ್ಲಿ ನಾವೇನು ಮಾಡಿದ್ದೀವಿ, ಹೈಡ್ ಮಾಡಿದ್ದೀವಿ. ಓಕೆ, ಸೊ ಇಲ್ಲಿ ಬರುತ್ತೆ ಎಕ್ಸಾಂಪಲ್ ಕಾಪಿ ಬರುತ್ತೆ. ಭಾಳಷ್ಟು ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾರೆ ಇದೇ ಪ್ಲೇಸಲ್ಲಿ. ಓಕೆ, ಸೊ ಇದೇನಿದೆ ಟು ಬಿ ಫಿಲ್ಡ್ ಬೈ ಕ್ಯಾಂಡಿಡೇಟ್, ಇದು ಎಕ್ಸಾಂಪಲ್ ಇದೆ, ಎಕ್ಸಾಂಪಲ್ ಫಾರ್ಮ್ಯಾಟ್. ಅಂದರೆ ನಿಮ್ಮ ಹೆಸರಲ್ಲಿ ಏನೂ ಇರೋದಿಲ್ಲ, ಆಲ್ರೆಡಿ ಸರ್ ಬೇರೆ ಹೆಸರು ಬಂದಿದೆ ಅಂತಿಲ್ಲ, ಇದು ಎಕ್ಸಾಂಪಲ್ ಇದೆ. ಓಕೆ, ಇದಕ್ಕೆ ನಿಮ್ಗೆ ಏನೂ ಸಂಬಂಧ ಇಲ್ಲ, ಇದು ನೀವು ನೋಡಬೇಕು ಹೇಗೆ ಮಾಡ್ತೀರಾ ಅಂತ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಏನಿರುತ್ತೆ ಒಂದು ಬಾರ್ಕೋಡ್ ಇರುತ್ತೆ ಇಂಪಾರ್ಟೆಂಟ್. ಅದ್ರ ಕೆಳಗಡೆ ಏನಿರುತ್ತೆ, ಇಲ್ಲಿ ನಿಮ್ಮ ಬುಕ್ಲೆಟ್ ನಂಬರ್ ಇರುತ್ತೆ. ಓಕೆ, ಇದು ನಿಮ್ಮ ಬುಕ್ಲೆಟ್ ನಂಬರ್ ಇಲ್ಲ, ಇದು ಎಕ್ಸಾಂಪಲ್ ಬುಕ್ಲೆಟ್ ನಂಬರ್ ಇದೆ. ಅಂದರೆ ಇದು ನಿಮ್ಮ ಬುಕ್ಲೆಟ್ ನಂಬರ್ ಇರೋದಿಲ್ಲ, ಆ್ಯಕ್ಚುಯಲ್ ಬುಕ್ಲೆಟ್ ನಂಬರ್ ಇಲ್ಲಿ ಕೆಳಗಡೆ ಇದೆ ನೋಡಿ. ಓಕೆ, ಸೊ ಇದು ನಿಮ್ಮ ಬುಕ್ಲೆಟ್ ನಂಬರ್ ಇರುತ್ತೆ. ಓಕೆ, ನಾನು ಹೇಳ್ತೀನಿ, ಅದು ಬುಕ್ಲೆಟ್ ನಂಬರ್ ಭಾಳ ಇಂಪಾರ್ಟೆಂಟ್ ಇದೆ, ಎದಕ್ಕೆ ಯೂಸ್ ಆಗುತ್ತೆ ಅಂತ. ಓಕೆ, ಸೊ ಇದರಲ್ಲಿ ಫಸ್ಟ್ ನಾವಿಲ್ಲಿ ನೋಡಬೇಕು ಏನೇನು ನಾವು ಫಿಲ್ ಮಾಡಬೇಕು. ಫಸ್ಟ್ ಏನಿದೆ ಡಿಪ್ಲೊಮಾ. ಓಕೆ, ಸೊ ನಾವು ಡಿಪ್ಲೊಮಾ ಅಂತ ನೋಡಿದಾಗ ಇಲ್ಲಿ ಎಕ್ಸಾಂಪಲ್ ಕಾಪಿಯಲ್ಲಿ ಏನಿದೆ, ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ. ಸೊ ಅದೇ ಸೇಮ್ ಟು ಸೇಮ್ ನೀವು ಇಲ್ಲಿ ಬರಿಬೇಕು. ಓಕೆ, ಸೊ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ. ಓಕೆ, ಸೊ ಇಲ್ಲಿ ನಾನು ಫುಲ್ ಬರ್ತೀನಿ. ಸೊ ಅದಾಗಿದ್ಮೇಲೆ ಇಲ್ಲಿ ಏನಿದೆ ಸಬ್ಜೆಕ್ಟ್ ಇದೆ. ಓಕೆ, ಎಕ್ಸಾಮ್ ಅಥವಾ ಸಬ್ಜೆಕ್ಟ್. ಸೊ ನಮಗೇನಿರುತ್ತೆ ಅನಾಟೊಮಿ, ಫಿಸಿಯಾಲಜಿ, ನಿಮಗೇನಿದ್ರೆ ಅದು. ಓಕೆ, ಅನಾಟೊಮಿ ಆ್ಯಂಡ್ ಫಿಸಿಯಾಲಜಿ ಕಂಪ್ಲೀಟಾಗಿ ಬರೀಬೇಕು ನೀವು. ನೆಕ್ಸ್ಟ್ ಕ್ಯಾಂಡಿಡೇಟ್ ನೇಮ್. ಸೊ ನಮ್ಮ ಹೆಸರೇನಿದೆ ರವಿ ಇದೆ ಅಂತ ಹೇಳ್ಕೊಳ್ಳೋಣ. ಓಕೆ, ಸೊ ನಮ್ಮ ಹೆಸರೇನಿದೆ ರವಿ ಇದೆ. ನೆಕ್ಸ್ಟ್ ನೇಮ್ ಆಫ್ ದಿ ಕಾಲೇಜ್. ಓಕೆ, ಸೊ ಕಾಲೇಜ್ ನೇಮ್ ಏನಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಕಾಲೇಜ್ ನೇಮ್ ನಾವು ಇಲ್ಲಿ ನಮ್ಮದು ಏನಿದೆ ಕಾಲೇಜ್ ನೇಮ್, ಸೊ ಗೌರ್ಮೆಂಟ್ ಕಾಲೇಜ್ ಅಥವಾ ಗೌರ್ಮೆಂಟ್ ಸ್ಕೂಲ್, ನಿಮ್ಮ ಸ್ಕೂಲ್ ಇರುತ್ತಿಲ್ಲ, ಸ್ಕೂಲ್ ಆಫ್ ನರ್ಸಿಂಗ್. ಓಕೆ, ಗೌರ್ಮೆಂಟ್ ಸ್ಕೂಲ್ ಆಫ್ ನರ್ಸಿಂಗ್. ಸೊ ಈ ಥರ ನೇಮ್ ಆಫ್ ದಿ ಕಾಲೇಜ್ ಅಂದರೆ ನೇಮ್ ಆಫ್ ದಿ ಕಾಲೇಜ್ ನಾವು ಹಾಕಬೇಕು. ಓಕೆ, ಅದಾಗಿದ್ಮೇಲೆ ಇಲ್ಲಿ ಡೇಟ್ ಇರುತ್ತೆ. ಸೊ ಡೇಟ್ ಏನಿದೆ ಅಂತ ಹೇಳ್ಕೊಳ್ಳೋಣ, 18/02/2025 ಈ ಥರ ನೀವು ಡೇಟ್ ಹಾಕಬೇಕು. ಅದಾಗಿದ್ಮೇಲೆ ಇಂಪಾರ್ಟೆಂಟ್ ಇರೋದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್. ಸೊ ನಿಮ್ಮ ರಿಜಿಸ್ಟ್ರೇಷನ್ ಏನಿರುತ್ತೆ 23DN11223. ಓಕೆ, ಸೊ ಎಕ್ಸಾಂಪಲ್ ಇದೆ ಇದು. ನಿಮ್ಮ ರಿಜಿಸ್ಟರ್ ನಂಬರ್ ಏನಿದೆ ಇಲ್ಲಿ ನೀವು ಮೊದಲು ಮೇಲ್ಗಡೆ ಬರೀಬೇಕು ಈ ಬಾಕ್ಸ್ ಒಳಗಡೆ. ಓಕೆ, DN ಅಂತ ಆಲ್ರೆಡಿ ಇರುತ್ತೆ. ಸೊ ನಂದು ಹಾಲ್ ಟಿಕೆಟ್ ನಂಬರ್ ಏನಿದೆ, ನನ್ನ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಎಕ್ಸಾಂಪಲಲ್ಲಿ ನಾನು ತೊಗೊಂಡಿನಿ 23DN112233. ಸೊ ಇದನ್ನು ನಾನು ಹೇಗೆ ಬಬ್ಲಿಂಗ್ ಮಾಡಬೇಕು, ಸೊ ಇಲ್ಲಿ ಫಸ್ಟ್ 0 ಇಂದ ಸ್ಟಾರ್ಟ್ ಆಗುತ್ತೆ, ಇಲ್ಲೆಲ್ಲ ಏನಿರುತ್ತೆ 0 ಇರುತ್ತೆ ಮೇಲ್ಗಡೆ. ಓಕೆ,
ಸೊ ಇಲ್ಲಿ ಮೇಲ್ಗಡೆ ಎಲ್ಲ 0 ಇರುತ್ತೆ, 0. ಓಕೆ, 0 ಇದೆ. ಸೊ 2 ಇದೆ, 2 ಎಲ್ಲಿರುತ್ತೆ ಸರ್? 2, 3, DN ಆಲ್ರೆಡಿ ಇದೆ. 1, 1, 2, 2, 3. ಓಕೆ, ಸೊ ನಾ ಇಲ್ಲಿ ಬಬಲಿಂಗ್ ಮಾಡೀನಿ ಸರಿಯಾಗಿ. ಸೊ ನಿಮ್ಗೆ ರೆಡ್ ಕಲರಿಂದ ಸ್ವಲ್ಪ ಮಾಡ್ಕೊತೀನಿ. ಸೊ 23, DN 1, 1, 2, 2, 3. ಸೊ ಬಬಲಿಂಗ್ ನೀವು ಕರೆಕ್ಟಾಗಿ ಮಾಡಬೇಕು. ಸೊ ಅದಾದಮೇಲೆ ನಿಮಗೆ QP ಕೋಡ್ ಇರುತ್ತೆ. ಸೊ QP ಕೋಡ್ ಏನಿದೆ 1, 2, 3, 4 ಇದೆ ಅಂತ ಹೇಳ್ಕೊಳ್ಳೋಣ. ಓಕೆ, ಸೊ ನಿಮ್ಮ ಸಪ್ರೇಟ್ ಇರುತ್ತೆ. ನಿಮ್ಮ ಹಾಲ್ ಟಿಕೆಟ್ ಮೇಲೆ ಕೂಡ ಇರುತ್ತೆ, ಮತ್ತು ನಿಮ್ಮ ಕ್ವಶನ್ ಪೇಪರಲ್ಲಿ ಕೂಡ ಇರುತ್ತೆ. ಏನಿರುತ್ತೆ ಅದು ನೀವು ಬರಿಬೇಕು. ಓಕೆ, ಸೊ 1, 2, 3, 4 ಇದು ನಂದು ಎಕ್ಸಾಂಪಲ್ಗೋಸ್ಕರ ನಾನು ತಗೊಂಡಿದ್ದೀನಿ. ಓಕೆ, ಸೊ ಇದಾಗಿದ ಮೇಲೆ ನಾವು ಇಲ್ಲೇನು ಮಾಡಬೇಕು? ಕ್ಯಾಂಡಿಡೇಟ್ ಸಿಗ್ನೇಚರ್. ಓಕೆ, ಇಲ್ಲೇನು ಮಾಡಬೇಕು ನಾವು? ಕ್ಯಾಂಡಿಡೇಟ್ ಸಿಗ್ನೇಚರ್ ಬ್ಲ್ಯಾಕ್ ಪೆನ್ನಿಂದಾನೇ ಮಾಡಬೇಕು. ಓಕೆ, ಸೊ ಈ ಥರ ನಾವು ಕ್ಯಾಂಡಿಡೇಟ್ ಸಿಗ್ನೇಚರ್ ಮಾಡಿದ್ದೀವಿ. ಓಕೆ, ಸೊ ಈ ಥರ ನೀವು ಕ್ಯಾಂಡಿಡೇಟ್ ಸಿಗ್ನೇಚರಲ್ಲಿ ಮಾಡಬೇಕು. ಓಕೆ, ಸೊ ಇದು ಮಾಡಿದ ಮೇಲೆ ಇಲ್ಲಿ ಇನ್ವಿಜಿಲೇಟರ್ ಕೆಳಗಡೆ ಇನ್ವಿಜಿಲೇಟರ್ ಸೈನ್ ಮಾಡ್ತಾರೆ. ಸೊ ಇನ್ವಿಜಿಲೇಟರ್ ಸೈನ್ ಮಾಡೋ ಪ್ಲೇಸಲ್ಲಿ ನೀವು ಮಾಡಬಾರ್ದು. ಓಕೆ, ಸೊ ಅದಾಗಿದ ಮೇಲೆ ಸೊ ಇಲ್ಲಿ ನಮಗೆ ಏನು ಬಂದಿದೆ, ಒಂದು ನಂಬರ್ ಇದೆ ಸರ್, ಇದು ಆನ್ಸರ್ ಬುಕ್ಲೆಟ್ ನಂಬರ್. ಓಕೆ, ಆನ್ಸರ್ ಬುಕ್ಲೆಟ್ ನಂಬರ್ ಎಲ್ಲಿ ಯೂಸ್ ಆಗುತ್ತೆ ನಮ್ಗೆ ಅಂತ ಕೇಳಿದಾಗ ಮೇಲ್ಗಡೆ. ಓಕೆ, ಮೇಲ್ಗಡೆ ಅಂದರೆ ನಿಮ್ಮ ಹತ್ರ ಇನ್ವಿಜಿಲೇಟರ್ ಯಾರು ಇರ್ತಾರಲ್ಲ ಅವ್ರು ಬರ್ತಾರೆ, ಅವರೊಂದು ನಿಮಗೆ ಇನ್ವಿಜಿಲೇಟರ್ ಡೈರಿ ಅಂತ ಕೊಡ್ತಾರೆ. ಓಕೆ, ಸೊ ಇನ್ವಿಜಿಲೇಟರ್ ಡೈರಿಯಲ್ಲಿ ನಿಮ್ಮ ಕಾಲೇಜ್ ನೇಮ್ ಇರುತ್ತೆ. ಓಕೆ, ಸಬ್ಜೆಕ್ಟ್ ಏನಿದ್ರೆ ಅದು ಇರುತ್ತೆ, ಎಕ್ಸಾಮಿನೇಷನ್ ಡೇಟ್ ಇರುತ್ತೆ, ಎಕ್ಸಾಮಿನೇಷನ್ ಸೆಂಟರ್ ನೇಮ್ ಇರುತ್ತೆ. ಅದೆಲ್ಲ ನೀವು ಏನು ತಲೆ ಕೆಡಿಸ್ಕೋ ಹಾಗಿಲ್ಲ. ಸೊ ಇಲ್ಲಿ ನೀವು ಏನು ಮಾಡಬೇಕು? ಇಲ್ಲಿ ಲಿಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಇರ್ತಾರೆ. ಓಕೆ, ನಿಮ್ಮ ಹತ್ರ ಎಷ್ಟು ಸ್ಟೂಡೆಂಟ್ ಇದ್ದಿರಲ್ಲ ಪ್ರತಿಯೊಬ್ಬರದ್ದು ಲಿಸ್ಟ್ ಇರುತ್ತೆ. ಸೊ ಅದರಲ್ಲಿ ನಿಮ್ಮ ಹೆಸರು ಏನಿದೆ ಅದು ಹುಡುಕಬೇಕು ನೀವು. ಓಕೆ, ಸೊ ಇಲ್ಲಿ ಆಲ್ರೆಡಿ ಟೈಪ್ ಮಾಡಿದ್ದಿರುತ್ತೆ, ನಿಮ್ಮ ಹೆಸರು ಏನಿರುತ್ತೆ ಅದು ಹುಡುಕಬೇಕು. ಸೊ ನಮ್ಮ ಹೆಸರು ಏನಿದೆ ರವಿ ಇದೆ ಅಂತ ತಿಳ್ಕೊಳ್ಳೋಣ. ಸೊ ರವಿ ಇದೆ. ಸೊ ರವಿ ಸಿಕ್ಕಿದೆ ನಮ್ಗೆ. ಹಾಲ್ ಟಿಕೆಟ್ ನಂಬರ್ ನೋಡಬೇಕು ನಿಮ್ಮದು. ಓಕೆ, ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟ್ ಇದೆನಾ ಇಲ್ಲ, ಮ್ಯಾಚ್ ಆಗುತ್ತೇನಾ ಇಲ್ಲ ನಿಮ್ಮ ಹಾಲ್ ಟಿಕೆಟ್ ನಂಬರ್ಗೆ? ಹೌದು ಸರ್, ಮ್ಯಾಚ್ ಆಗ್ತಾ ಇದೆ. ನಿಮ್ಮ ಹೆಸರು ಕೂಡ ರವಿನೇ ಇದೆ ಅಂದರೆ ನಾವೇನು ಮಾಡಬೇಕು? ಆವಾಗ ಬುಕ್ಲೆಟ್ ನಂಬರ್ ಇಲ್ಲಿ ಬರಬೇಕು, ಆನ್ಸರ್ ಬುಕ್ಲೆಟ್ ನಂಬರ್. ಓಕೆ, ಸೇಮ್ ಟು ಸೇಮ್ ಇಲ್ಲಿ ಏನಿದೆಲ್ಲ ಕೆಳಗಡೆ ಇದೇ ನಾನು ಬರಿಬೇಕು. ಓಕೆ, GN 1747145. ಓಕೆ, ಏನು ಬರಿಬೇಕು ಇಲ್ಲಿ ನಾನು? GM 17175. ಓಕೆ, ಸೊ ಅದು ಏನಿದೆಲ್ಲ ಕಂಪ್ಲೀಟಾಗಿ ನೀವು ಇಲ್ಲಿ ಬರಿಬೇಕು. ಯಾಕಂದರೆ ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟ್. ಸೊ ಇದು ನಿಮಗೆ ಮಿಸ್ ಆಗಿದ್ದರೆ ನಿಮ್ಮದು ರಿಸಲ್ಟ್ ಬರೋಕ್ಕೆ ಆಗೋದಿಲ್ಲ. ಸಮ್ಟೈಮ್ಸ್ ಪ್ರಾಬ್ಲಮ್ ಆಗುತ್ತೆ ರಿಸಲ್ಟ್ ಬರೋಕ್ಕೆ. ಓಕೆ, ಸೊ ಇಲ್ಲಿ ನೀವು ಮಾಡಬೇಕು. ಮತ್ತು ನಿಮ್ಮ ಕ್ಯಾಂಡಿಡೇಟ್ ಸಿಗ್ನೇಚರ್. ಓಕೆ, ಸೊ ಇಲ್ಲಿ ರವಿ ಅಂತ ನಾನು ಸಿಗ್ನೇಚರ್ ಮಾಡ್ತೀನಿ. ಅದು ಏನಿದೆಲ್ಲ ನೀವು ಸಿಗ್ನೇಚರ್ ಜಸ್ಟ್ ಮಾಡಿದಿರಲ್ಲ ಅದರ ಮೇಲ್ಗಡೆ. ಓಕೆ, ಅದರ ಮೇಲ್ಗಡೆ. ಸೊ ಇದು ಇಲ್ಲ, ಇದು ಎಕ್ಸಾಂಪಲ್ ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಎಲ್ಲ 100% ನೀವು ಕಾಪಿ ಪೇಸ್ಟ್ ಇದೇ ಮಾಡಬೇಕು. ಓಕೆ, ಒಂದು ನಂಬರ್ನು ಮಿಸ್ಟೇಕ್ ಮಾಡೋಗಿಲ್ಲ, ಯಾಕಂದರೆ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ಇದು ಮಾಡಿ ನೀವು ಅಲ್ಲಿ ತಮ್ಮ ಸಿಗ್ನೇಚರಲ್ಲಿ ಮಾಡಬೇಕು. ಓಕೆ, ಅದಾಗಿದ ಮೇಲೆ ನಮಗಿಲ್ಲಿ ನೋಡೋಕೆ ಸಿಗ್ತದೆ ಪೇಜಸ್ ಸ್ಟಾರ್ಟ್ ಆಗುತ್ತೆ ಪೇಜ್ ನಂಬರ್ 3ಇಂದ. ಓಕೆ, ಸ್ಟಾರ್ಟ್ ಆಗುತ್ತೆ ಪೇಜ್ ನಂಬರ್ 3ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಪೇಜ್ ನಂಬರ್ 1ಇಂದ ಸ್ಟಾರ್ಟ್ ಆಗೋದಿಲ್ಲನಾ? ಇಲ್ಲ, ಇಲ್ಲಿ ನಿಮಗೆ ಪೇಜ್ ನಂಬರ್ ಸ್ಟಾರ್ಟ್ ಆಗುತ್ತೆ ಪೇಜ್ ನಂಬರ್ 3ಇಂದ. ಸೊ ಇಲ್ಲಿ ಏನಿದೆ ಕ್ವಶನ್ ನಂಬರ್. ಓಕೆ, ಸೊ ಕ್ವಶನ್ ನಂಬರ್ ನೀವು ಹಾಕಬೇಕು ಎಟ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಹೇಳಿದ್ದಾರೆ. ಓಕೆ, ಸೊ ಕ್ವಶನ್ ನಂಬರ್ ನಾವು ಇಲ್ಲಿ ಹಾಕಬೇಕು. ನಿಮ್ಮದು ಯಾವ್ದು ಆನ್ಸರ್ ಇದೆ ಸರ್? ಫಸ್ಟ್ ಕ್ವಶನ್ ಆನ್ಸರ್ ಬರಿತಾ ಇದ್ದೀನಿ. ಓಕೆ, ಬ್ಲ್ಯಾಕ್ ಪೆನ್ನಿಂದ ಯೂಸ್ ಮಾಡಬೇಕು ನೀವು. ಫಸ್ಟ್ನ ಆನ್ಸರ್ ಬರಿತಾ ಇದ್ದೀನಿ. ಸೊ ಫಸ್ಟ್ ಆನ್ಸರ್ ಇದೆ. ಓಕೆ, ನಾ ಕ್ವಶನ್ ನಂಬರ್ ಹಾಕಿನಿ. ಸೊ ಕ್ವಶನ್ ಏನಿದೆ? ಎಕ್ಸ್ಪ್ಲೇನ್ ದಿ ಅನಾಟಮಿ ಆಫ್ ಇಯರ್. ಓಕೆ, ಸೊ ಅನಾಟಮಿ ಆಫ್ ಇಯರ್ ಅಂತ ನಾನು ಹೆಡ್ಡಿಂಗ್ ಹಾಕ್ತೀನಿ. ಓಕೆ, ಅನಾಟಮಿ ಆಫ್ ಇಯರ್ ಅಂತ ಹೆಡ್ಡಿಂಗ್ ಹಾಕಿದ ಮೇಲೆ ಸೊ ನಿಮಗೆ ಕನ್ಫ್ಯೂಷನ್ ಇರುತ್ತೆ ಸರ್, ಎಷ್ಟು ಪೇಜಸ್ ಇರ್ತವೆ ಒಂದು ಪೇಜಲ್ಲಿ, ಎಷ್ಟು ಲೈನ್ಸ್ ಇರ್ತವೆ ಅಂತ ನೋಡಿದಾಗ ಸೊ ಟೋಟಲಿ ಲೈನ್ಸ್ ಇದ್ದಾವೆ 28. ಓಕೆ, 28 ಲೈನ್ಸ್ ಇರ್ತವೆ ನಿಮಗೆ. ಸೊ ನೀವು ಏನು ಮಾಡಬೇಕು ಆನ್ಸರ್ ಬರೆಯೋ ಟೈಮ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ 1 ಸೆಂಟಿಮೀಟರ್ ಬಿಟ್ಬಿಡಿ, ರೈಟ್ ಹ್ಯಾಂಡ್ ಸೈಡ್ 1 ಸೆಂಟಿಮೀಟರ್ ಬಿಟ್ಬಿಡಿ. ಓಕೆ, ಯಾಕಂದರೆ ಬಹಳ ಹೆಲ್ಪ್ ಆಗುತ್ತೆ. ಯಾಕಂದರೆ ಪೇಜಸ್ ಏನಾಗ್ತಾ ಇದ್ದಾವೆ ಇವಾಗ ಸ್ಕ್ಯಾನ್ ಆಗ್ತಾ ಇದ್ದಾವೆ, ಅದಕ್ಕೋಸ್ಕರ ಸ್ವಲ್ಪ ಸ್ಕ್ಯಾನ್ ಸ್ಕ್ಯಾನ್ ಆಗುತ್ತೆ ಅಲ್ಲ, ಅಲ್ಲಿ ಹೋಗಬಹುದು. ಓಕೆ, ನೀವು ಬರೆದಿರೋದು ಹೋಗಬಹುದು. ಅದಕ್ಕೋಸ್ಕರ 1 ಸೆಂಟಿಮೀಟರ್ ಅಷ್ಟೇ ಅಥವಾ 1/2 ಸೆಂಟಿಮೀಟರ್ ಅಷ್ಟೇ ನೀವು 2 ಸೈಡ್ ಪೇಪರ್ ಇರುತ್ತೆ ಅಲ್ಲ ಅಲ್ಲಿ ಬಿಟ್ಟು ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಸೊ 1 ಸೆಂಟಿಮೀಟರ್ ನೀವು ಬಿಟ್ಟು ಸೆಂಟರಲ್ಲಿ ಆನ್ಸರ್ ಬರಿಬೇಕು. ಓಕೆ, ಸೊ ನಿಮ್ಮ ಆನ್ಸರ್ ಇಲ್ಲಿ ತನಕ ಎಂಡ್ ಆಗಿದೆ. ಓಕೆ, 4 ಮಾರ್ಕ್ಸಿನ ಆನ್ಸರ್ ಇದೆ, ಇಲ್ಲಿ ತನಕ ಎಂಡ್ ಆಗಿದೆ ಅಂತ ಹೇಳ್ಕೊಳ್ಳೋಣ. ಸೊ ಇಲ್ಲಿ ಏನು ಮಾಡಬೇಕು ನೀವು? ಒಂದು ಹಾರಿಜಾಂಟಲ್ ಲೈನ್ ಪೆನ್ಸಿಲಿಂದ ಹಾಕಬೇಕು. ಹಾರಿಜಾಂಟಲ್ ಲೈನ್ ಪೆನ್ಸಿಲಿಂದ ಹಾಕಬೇಕು. ಓಕೆ, ನೆಕ್ಸ್ಟ್ ಸೊ ನೀವು ಹೊಸ
ಪೇಜಲ್ಲಿ ನೀವು ನೆಕ್ಸ್ಟ್ ಆನ್ಸರ್ ಸ್ಟಾರ್ಟ್ ಮಾಡಬೇಕು. ಸೊ ಲಾಂಗ್ ಆನ್ಸರ್ ಇದ್ದರೆ ಓಕೆ. ಸೊ ಈ ಥರ ನಿಮಗೆ ಬರುತ್ತೆ. ಸೊ ಎರಡು ಸೈಡ್ ನೀವು ಆನ್ಸರ್ ಬರಿಬೇಕು, ಒಂದೇ ಸೈಡ್ ಅಂತಿಲ್ಲ, ಎರಡು ಸೈಡ್ ಆನ್ಸರ್ ನೀವು ಬರಿಬೇಕು. ಅದಾದಮೇಲೆ ನಮಗೆ ಲಾಸ್ಟ್ 38 ಇರುತ್ತೆ. ಓಕೆ. ಸೊ ಕ್ವಶನ್ ಪೇಜ್ ನಂಬರ್ 3 ಸ್ಟಾರ್ಟ್ ಆಗುತ್ತೆ ಮತ್ತು 38 ಎಂಡ್ ಆಗುತ್ತೆ. ಅಂದರೆ ನಿಮ್ಮ ಹತ್ರ ಇರ್ತವೆ 36 ಪೇಜಸ್. ಓಕೆ, ನಿಮ್ಮ ಹತ್ರ ಇರೋದು 36 ಪೇಜಸ್. ಸೊ 36 ಪೇಜಸ್ ತನಕ ನೀವು ಬರಿಬೋದು. ಅಂದರೆ 38 ಇರುತ್ತಲ್ಲ, ಸೊ ಲಾಸ್ಟ್ ತನಕ ನೀವು ಇಲ್ಲಿ ಬರಿಬೋದು. ಸೊ ಲಾಸ್ಟಲ್ಲಿ ಬರೆದಾಗ ನಿಮಗೆ ಲಾಸ್ಟಲ್ಲಿ ಇನ್ನೊಂದು ಫಾರ್ಮ್ ಬರುತ್ತೆ ಇಲ್ಲಿ. ಓಕೆ. ಸೊ ಇದಕ್ಕೆ ನೀವು ಏನು ಮಾಡೋ ಹಾಗಿಲ್ಲ. ಓಕೆ, ಇದಕ್ಕೆ ನೀವು ಏನೂ ಮಾಡೋ ಹೋಗೋದಿಲ್ಲ, ಯಾಕಂದರೆ ಇದು ನಿಮ್ಮಿಂದ ಫಿಲ್ ಮಾಡೋದೇ ಇಲ್ಲ, ಇದು ಮೇಲ್ಗಡೆ ಫಿಲ್ ಮಾಡ್ತಾರೆ. ಓಕೆ. ಸೊ ಇದನ್ನು ನೀವು ಟಚ್ ಮಾಡಬಾರ್ದು. ಇಲ್ಲಿ ನೋಡ್ಬೋದು ನೀವು, ಇದನ್ನು ನೀವು ಟಚ್ ಮಾಡೋ ಹಾಗಿಲ್ಲ, ಲಾಸ್ಟಿಗಿರುತ್ತೆ ಇದು, ಇದನ್ನು ನೀವು ಟಚ್ ಮಾಡೋ ಹಾಗಿಲ್ಲ. ಓಕೆ. ಸೊ ಐ ಥಿಂಕ್ ನಿಮಗೆ ಸ್ವಲ್ಪ ಅರ್ಥ ಆಗಿರ್ಬೋದು ಯಾವ್ಯಾವ ಥರ ಇರುತ್ತೆ ಅಂತ. ಸೊ ಲಾಸ್ಟ್ ಇಂಪಾರ್ಟೆಂಟ್ ಏನಂದರೆ, ನೀವು ಆನ್ಸರ್ ಎಲ್ಲ ಬರೆದಿದ ಮೇಲೆ ನೀವು ಇಲ್ಲಿ ಮಾಡಬೇಕು, ಮಾರ್ಕ್ ಮಾಡೋದು ಮರಿಬಾರ್ದು ಲಾಸ್ಟಲ್ಲಿ. ಓಕೆ. ಸೊ ಎಷ್ಟು ಕ್ವಶನ್ಸ್ ನೀವು ಅಟೆಂಪ್ಟ್ ಮಾಡಿದ್ದೀರಾ ಅಷ್ಟು ನೀವು ಇಲ್ಲಿ ಮಾರ್ಕ್ ಮಾಡಬೇಕು. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.